ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ರಂದು ನಡೆದಿದ್ದ ನರಭೇದಕ್ಕೆ ಪ್ರತಿಯಾಗಿ ಭಾರತ ಮೇ 6-7ರ ಮಧ್ಯರಾತ್ರಿ ಸುಮಾರು 1:30ರ ಹೊತ್ತಿಗೆ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ವಾಯುದಾಳಿ ನಡೆಸಿದೆ. ಕೇವಲ ಪಾಕ್ ಆಕ್ರಮಿತ ಕಾಶ್ಮೀರ ಮಾತ್ರವಲ್ಲದೆ ಪಾಕಿಸ್ತಾನ ಮುಖ್ಯ ನೆಲೆಯಲ್ಲಿರುವ ಉಗ್ರರ ಅಡಗುದಾಣಗಳ ಮೇಲೂ ದಾಳಿ ನಡೆಸಲಾಗಿದೆ. ದಾಳಿಯಲ್ಲಿ 26 ಮಂದಿ ನಾಗರಿಕರು ಸತ್ತಿದ್ದಾರೆಂದು ಹೇಳಲಾಗುತ್ತಿದೆ. ಆದರೆ ಇದೇ ದಾಳಿಯಲ್ಲಿ ಹಲವಾರು ಉಗ್ರರು ಸಾವಿಗೀಡಾಗಿದ್ದಾರೆಂದು ಭಾರತೀಯ ಮೂಲಗಳು ತಿಳಿಸಿವೆ. ಅದು ಮೇ 6-7ರ ಮಧ್ಯರಾತ್ರಿ ಸುಮಾರು 1:30ರ ಸಮಯ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಆ ಹಳ್ಳಿಯಲ್ಲಿ ಬೇಸಿಗೆಯ ಬೇಗೆ ತಾಳಲಾರದೆ ಹಲವಾರು ಮಂದಿ ಹೊರಗಡೆ ಟೇಪ್ ಮಂಚವನ್ನು ಹಾಕಿಕೊಂಡು ಮಲಗುವುದು ರೂಢಿ. ಹಾಗೆಯೇ ಮಲಗಿದ್ದ ರೈತ ಮೊಹಮ್ಮದ್ ಪೀರ್ಗೆ ಅದೇಕೋ ಎಚ್ಚರವಾಯಿತು. ಬಾನಂಗಳದಲ್ಲಿ ಕರ್ಕಶ ಶಬ್ದ. ಏನು ಎಂದು ಅರೆಗಣ್ಣಿನಲ್ಲಿ ಮುಗಿಲಿನ ಕಡೆ ನೋಡಿದ. ಅಲ್ಲಿ ದೂರದ ಆಗಸದಲ್ಲಿ ಮಿಂಚುಹುಳುಗಳಂತೆ ಕಾಣುತ್ತಿರುವುದೇನೋ ಹಾರಾಡುತ್ತಿವೆ. ಗಕ್ಕನೆ ಎದ್ದು ಕೂತ ಆತ ಅದೇನೆಂದು ನೋಡುತ್ತಿದ್ದಂತೆ ಅವು ಮಿಂಚುಹುಳುಗಳಲ್ಲ, ಯಾವುದೋ ವಿಮಾನಗಳು. ಅದು ಈ ಮಧ್ಯರಾತ್ರಿಯಲ್ಲಿ ಅಷ್ಟೊಂದು ಎಣಿಸಿ ನೋಡಿದ. ಸುಮಾರು 4-5 ಕಿವಿದಡ ಚಿಕ್ಕುವಂತೆ ಶಬ್ದ ಮಾಡುತ್ತಾ ಸಾಗಿದ್ದವು. ಒಂದರಿಂದಂತೂ ಬೆಂಕಿ ಉಗುಳಿದಂತೆ ಭಾಸ. ಅರೆರೆ, ನಾನೇನು ನೋಡ್ತಾ ಇದ್ದೇನೆ ಎಂದುಕೊಳ್ಳುವಷ್ಟರಲ್ಲೇ ದೂರದಲ್ಲೆಲ್ಲೋ ಭಾರೀ ಸ್ಫೋಟದ ಸದ್ದು. ಕೂಡಲೇ ಆತನಿಗೆ ಪರಿಸ್ಥಿತಿ ಅರ್ಥವಾಗಿ ಹೋಯಿತು. ಕೂಡಲೇ ಎದ್ದು ಹೋಗಿ ತನ್ನ ಮನೆಯ ಬಾಗಿಲನ್ನು ಬಡಿದು ಎಲ್ಲರದ್ದೂ ಎಬ್ಬಿಸಿದ. ಆತನ ಗಲಾಟೆಗೆ ಅಕ್ಕಪಕ್ಕದ ಮನೆಯವರು ಎದ್ದು ಬಂದರು. ಹಾಗೆ ಬಂದವರಿಗೆ ಬಾನಿನತ್ತ ತೋರಿಸಿ ಹೇಳಿದ್ದು ಆತ ಒಂದೇ ಮಾತು, ಹಿಂದೂಸ್ತಾನ್ ವಾಲೆ ಹಮ್ಲಾ ಶುರು ಕರ್ದಿ. ಆತನ ಮಾತು ಕೇಳಿದ ಕೂಡಲೇ ಆ ಜನರ ಜಂಘಾಬಲವೇ ಉಡುಗಿ ಹೋಯಿತು. ಹೌದು, ಪಾಕಿಸ್ತಾನದ ಗಡಿಭಾಗಗಳಲ್ಲಿರುವ ಜನರು ಕಳೆದೆರಡು ವಾರಗಳಿಂದಲೂ ಇದನ್ನು ನಿರೀಕ್ಷೆ ಮಾಡುತ್ತಲೇ ಇದ್ದರು. ಇವತ್ತು ಇಲ್ಲವೇ ನಾಳೆ ಎಂಬಂತೆ ಭಾರತದಿಂದ ಪ್ರತೀಕಾರದ ದಾಳಿ ಖಂಡಿತವಾಗಿಯೂ ನಡೆಯುತ್ತೆ. ಹಾಗಾದರೆ ನಮ್ಮಲ್ಲಿ ಯಾರು ಇರುತ್ತೇವೋ ಯಾರು ಇರುವುದಿಲ್ಲವೋ ಎಂದು ಒಳಗೊಳಗೆ ತಲ್ಲಣಿಸುತ್ತಿದ್ದರು. ಆ ದಿನ ಈಗ ಬಂದೇ ಬಿಟ್ಟಿದೆ. ಏಪ್ರಿಲ್ 22ರಂದು ಭಾರತದ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ 26 ಪ್ರವಾಸಿಗರ ನರಮೇಧಕ್ಕೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಲು ಸಜ್ಜಾಗಿದೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ್ದ ಟಿಆರ್ಎಫ್ ಉಗ್ರರು ಹಲವು ಮಹಿಳೆಯರ ಹಣೆಯ ಕುಂಕುಮ ಅಳಿಸಿದ್ದಕ್ಕೆ ಇದು ಪ್ರತೀಕಾರದ ದಾಳಿಯಾಗಿದೆ. ಹಾಗಾಗಿಯೇ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಇಟ್ಟ ಹೆಸರೇ ಆಪರೇಷನ್ ಸಿಂಧೂರ್. ಈ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆದ ನಂತರ
ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತ್ತು. ಆದರೆ ಅದು ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಉಗ್ರರ ತರಬೇತಿ ಶಿಬಿರಗಳಿಗೆ ಮಾತ್ರ ಸೀಮಿತವಾಗಿತ್ತು. ಬಾಲಾಕೋಟ್ನಲ್ಲಿರುವ ಉಗ್ರರ ತರಬೇತಿ ಶಿಬಿರದ ಮೇಲೆ ಭಾರತೀಯ ವಾಯುಪಡೆಗಳು ದಾಳಿ ನಡೆಸಿದ್ದವು. ಆದರೆ ಮೇ 6-7 ನಡುವೆ ಆಗಿರುವಂಥದ್ದು ಮಾತ್ರ ಭಯಾನಕ. ಪ್ರಿಯ ವೀಕ್ಷಕರೇ, ನೀವು 1970ಕ್ಕೂ ಮೊದಲು ಜನಿಸಿದವರಾಗಿದ್ದರೆ ನಿಮಗೆ ಖಂಡಿತವಾಗಿಯೂ ನೆನಪಿರಬೇಕು 1971ರಲ್ಲಿ ನಡೆದಿದ್ದ ಇಂಡೋ ಪಾಕ್ ವಾರ್ ಎಷ್ಟು ಭೀಕರವಾಗಿತ್ತು ಅಂತ. ನೀವು 1970ರ ನಂತರ ಹುಟ್ಟಿದ್ದರೆ ದಯವಿಟ್ಟು ನಿಮಗೆ ಪರಿಚಯವಿರುವ ಹಿರಿಯರನ್ನು ಕೇಳಿ ನೋಡಿ. ಆಗ ಭಾರತೀಯ ವಾಯುಪಡೆ ಹೀಗೆ ಪಾಕಿಸ್ತಾನ್ ಭಾರತ ನಡುವಿನ LOC ದಾಟಿ ಹೋಗಿ ಪಾಕಿಸ್ತಾನದ ಆಂತರ್ಯದಲ್ಲಿರುವ ನೆಲೆಗಳ ಮೇಲೆ ದಾಳಿ ನಡೆಸಿದ್ದು ಇದೇ ಮೊದಲು. ಒಟ್ಟು POK ಹಾಗೂ ಪಾಕಿಸ್ತಾನದ 9 ಸ್ಥಳಗಳಲ್ಲಿರುವ 21 ಉಗ್ರರ ನೆಲೆಗಳ ಮೇಲೆ ವಾಯು ದಾಳಿ ನಡೆಸಲಾಗಿದೆ. 9 ಸ್ಥಳಗಳನ್ನೇ ಏಕೆ ಭಾರತ ದಾಳಿ ನಡೆಸಿತು ಎಂಬುದೇ ಒಂದು ರೋಚಕ. ಅವುಗಳಲ್ಲಿ ಬಹಲ್ವಾಪುರ್, ಮುಜಫ್ಫರಾಬಾದ್, ಮೊಹಮೂನಾ, ಬರ್ಲಾನಾ ಪ್ರಾಂತ್ಯಗಳು ಪಾಕಿಸ್ತಾನದ ಮೇನ್ಲ್ಯಾಂಡ್ನಲ್ಲೇ ಇವೆ ಎಂಬುದು ಗಮನಾರ್ಹ. ಪಾಕಿಸ್ತಾನದ ಆಂತರ್ಯಕ್ಕೆ ಹೋಗಿ ಹೀಗೆ ದಾಳಿ ನಡೆಸಿದ್ದು 1971ರ ನಂತರ ಇದೇ ಮೊದಲು. ದಾಳಿ ನಡೆದ ಸ್ಥಳಗಳು ಹೀಗಿವೆ: ಮರ್ಕಜ್ ಸುಬಾನ್ ಅಲ್ಲಾ, ಬಹಲ್ವಾಪುರ್, JF ಜೈಷ್ ಎ ಮೊಹಮ್ಮದ್, ಮರ್ಕಜ್ ತೈಬಾ, ಮುರಿದ್ ಕೆ, LET ಲಷ್ಕರ್ ಎ ತೈಬಾ, ಸರ್ಜನ್ ತೆಹರಾ ಕಲಾನ್, JM ಜೈಷ್ ಎ ಮೊಹಮ್ಮದ್, ಮೆಹಮೂನಾ ಜೊಯಾ, ಸಿಯಾಲ್ಕೋಟ್ HM ಹಿಜ್ಬುಲ್ ಮುಜಾಹಿದ್ದೀನ್, ಮರ್ಕಜ್ ಅಲ್-ಹೆ ಹದೀಸ್, ಬರ್ನಾಲಾ LET ಲಷ್ಕರ್ ಎ ತೈಬಾ, ಮರ್ಕಜ್ ಅಬ್ಬಾಸ್ ಕೋಟ್ಲಿ, JM ಜೈಷ್ ಎ ಮೊಹಮ್ಮದ್, ಮಸ್ಕರ್ ರಹೀಲ್ ಶಾಯಿದ್ ಕೋಟ್ಲಿ HM ಹಿಜ್ಬುಲ್ ಮುಜಾಹಿದ್ದೀನ್, ಶವಾಯಿ ನಲ್ಲಾ ಕ್ಯಾಂಪ್, ಮುಜಾಫರ್ಬಾದ್ LET ಲಷ್ಕರ್ ಎ ತೈಬಾ, ಸೈಯದ್ನಾ ಬಿಲಾಲ್ ಕ್ಯಾಂಪ್, ಮುಜಾಫರ್ಬಾದ್ JM ಜೈಷ್ ಎ ಮೊಹಮ್ಮದ್. ಪಾಕಿಸ್ತಾನದ ಆಂತರಿಕ ವಲಯಗಳ ಮೇಲೆ ದಾಳಿ ನಡೆಸುವ ಮೂಲಕ ಭಾರತ ಬೆಂಕಿಯ ಜೊತೆ ಸರಸವಾಡುತ್ತಿದೆ ಎಂದು ಪಾಕಿಸ್ತಾನ ಎಚ್ಚರಿಸಿದೆ. ಭಾರತದ ದಾಳಿಯಿಂದಾಗಿ 26 ಮಂದಿ ನಾಗರಿಕರು ಜೀವ ತೆತ್ತಿದ್ದಾರೆ ಎಂದು ಸಹ ಪಾಕ್ ಆರ್ಭಟಿಸುತ್ತಿದೆ. ಮಾನವೀಯ ಹಕ್ಕುಗಳನ್ನು ಭಾರತ ಉಲ್ಲಂಘಿಸುತ್ತಿದೆ ಎಂದು ಮೊಸಳೆ ಕಣ್ಣೀರಿಡುತ್ತಿದೆ. ಆದರೆ ಪಹಲ್ಗಾಮ್ನಲ್ಲಿ ಹಾಗೂ ಅದಕ್ಕಿಂತ ಹಿಂದಿನ ದಾಳಿಗಳಲ್ಲಿ ಮಾನವ ಹಕ್ಕುಗಳನ್ನು ಕಸಿದುಕೊಂಡ ಉಗ್ರರಿಗೆ ಆಶ್ರಯ ಕೊಡುವಾಗ ಈ ನಿನ್ನ ಮಾನವೀಯ ಮೌಲ್ಯಗಳು ಕಾಣಲಿಲ್ಲವಾ ಎಂದು ಭಾರತೀಯರು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳುತ್ತಿದ್ದಾರೆ. ಅಷ್ಟಕ್ಕೂ ಸತ್ತವರು ಉಗ್ರರಾಗಿದ್ದರೂ ಅವರದ್ದು ನಾಗರಿಕರು ಎಂದು ಹೇಳುವುದರಲ್ಲಿ ಪಾಕಿಸ್ತಾನ ನಿಸ್ಸೀಮ ಎಂಬುದು ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ ಎಂದು ಅನೇಕರು ವಾದಿಸುತ್ತಿದ್ದಾರೆ. ಇದೆಲ್ಲ ಸುಮ್ಮನೆ ಹೋಗಿ ಬಾಂಬ್ ಹಾಕಿದ್ದಲ್ಲ. ಭಾರತೀಯ ರಕ್ಷಣಾ ಇಲಾಖೆಯ ಅಧಿಕಾರಿಗಳು, ಭಾರತದ 3 ಪಡೆಗಳ ಮುಖ್ಯಸ್ಥರು, ಗುಪ್ತಚರ ಇಲಾಖೆ, ಆಂತರಿಕ ಭದ್ರತೆ ಇಲಾಖೆಗಳ ಅಧಿಕಾರಿಗಳು ಹೀಗೆ ಅನೇಕ ಮಂದಿ ಸೇರಿ 15 ದಿನಗಳ ಕಾಲ ಕೂಲಂಕುಷವಾಗಿ ಚರ್ಚಿಸಿ ಪಾಕಿಸ್ತಾನದಲ್ಲಿರುವ ಉಗ್ರರ ನೆಲೆಗಳ ದಾಖಲೆಗಳನ್ನು ತರಿಸಿಕೊಂಡು ಪಹಲ್ಗಾಮ್ ದಾಳಿಯ ನಂತರ ಅಲ್ಲಿ ಆಗಿರುವ ಬದಲಾವಣೆಗಳನ್ನು ಗಮನಿಸಿ ಅಳೆದು ತೂಗಿ ಆ ದಾಳಿಯ ರೂಪುರೇಷೆಗಳನ್ನು ಕೈಗೊಂಡಿದ್ದಾರೆ.
ಅದೇನೇ ಇರಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಯಾಗುತ್ತಿರುವ ಒಂದೇ ಮಾತು ಆಪರೇಷನ್ ಸಿಂಧೂರ್, ಭೇಷ್ ಭಾರತ್ ಭೇಷ್. ನಾವು ನಿಮ್ಮ ಮೇಲಿಟ್ಟಿರುವ ನಂಬಿಕೆ ಹುಸಿಯಾಗಲಿಲ್ಲ. 2 ವಾರ ತಡವಾದರೂ ಶತ್ರುಗಳ ನೆಲೆಗಳನ್ನು ಗುರುತಿಸಿ ನುಗ್ಗಿ ಹೊಡೆಯುವುದಿದೆಯಲ್ಲ, ಅದಕ್ಕೂ ಗಟ್ಸ್ಬೇಕು. ಇದಕ್ಕೆ ಪಾಕಿಸ್ತಾನ ಹೇಗೆ ರಿಯಾಕ್ಟ್ ಮಾಡುತ್ತೆ ನೋಡಿಬೇಕಾದರೆ. ಬಾಲ ಬಿಟ್ಟಿದ್ದರೆ ಅದರ ದುಷ್ಪರಿಣಾಮ ಏನಾಗುತ್ತೆ ಅಂತ ಅದಕ್ಕೂ ಗೊತ್ತು ಎಂದು ಜನರು ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಿದ್ದಾರೆ.